ಇಷ್ಟೊತ್ತಾದರೂ ಬಂದಿಲ್ವಲ್ಲ? ಯಾವುದೇ ತೊಂದರೆ ಇಲ್ಲದೆ ಮದುವೆ ನಡೆದ್ರೆ ನಾನು ತಿರುಪ್ತಿಗೆ ಬರ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೀನಿ. ನಮಸ್ಕಾರ ಬೇಕೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಬೀಗ್ರೆ. ನನ್ ಸೊಸೆ ಮಹಾಲಕ್ಷ್ಮಿ ತರ ಇದ್ದಾಳೆ. ಸ್ವಲ್ಪ ತಡ ಆಯ್ತು, ಕ್ಷಮಿಸ್ಬಿಡಿ. ಅಯ್ಯೋ, ನೀವು ಕ್ಷಮೆ ಕೇಳೋದು ಅಂದ್ರೆ ಏನೋ? ನಿಮ್ಮಂತ ದೊಡ್ಡವ್ರ ಜೊತೆ ಸಂಬಂಧ ಬೆಳೆಸ್ತಾ ಇರೋದಕ್ಕೆ ಸಂತೋಷ ತಡೆಯೋದಿಕ್ಕಾಗದೆ ನಾವೇ ಸ್ವಲ್ಪ ಬೇಗ ಬಂದ್ಬಿಟ್ವಿ. ರಾಜಲಕ್ಷ್ಮಿ, ಈ ದಿನ ನನ್ನ ಜೀವನದಲ್ಲೇ ನಾನು ಮರೆಯೋಕ್ಕಾಗದೇ ಇರೋಂಥ ದಿನ. ಆ್ಯಕ್ಚುಲಿ ಈ ರೀತಿ ಒಂದು ದಿನ ಬರುತ್ತೆ ಅಂತ ನಾನು ಕನಸಲ್ಲೂ ಕೂಡ ಅನ್ಕೊಂಡಿರಲಿಲ್ಲ. ಎಷ್ಟೋ ವರ್ಷಗಳ ಕನಸಿದು. ಇವತ್ತು ಇದು ನೆನ್ಸಾಗ್ತಿರೋದಿಕ್ಕೆ ಈ ದೇವ್ರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಿದ್ರೂ ಅದು ಸಾಲದು. ಇನ್ನು ಸ್ವಲ್ಪ ಹೊತ್ತಲ್ಲೇ ನೀನು ಪೂರ್ತಿಯಾಗಿ ನನ್ನವಳಾಗ್ತಿದ್ಯಾ ಅನ್ನೋ ಯೋಚನೆನೇ ನನ್ನನ್ನು ಕುಣಿಯೋ ಹಾಗೆ ಮಾಡ್ತಾ ಇದೆ. ರಾಜಲಕ್ಷ್ಮಿ, ನಿನ್ನನ್ನ ನಾನು ಮನ್ಸಾರ ಪ್ರೀತಿಸ್ತಿದ್ದೀನಿ. ಆದ್ರೆ ನನ್ನ ಮನ್ಸಲ್ಲಿ ನೀನಿಲ್ಲ. ನಾನಿನ್ನ ಪ್ರೀತಿಸ್ಲೂ ಇಲ್ಲ. ಅವಶ್ಯಕತೆನೇ ಇಲ್ಲ. ನೀನ್ ನನ್ನ ಪ್ರೀತಿಸುವಂತ ಅವಶ್ಯಕತೆನೇ ಇಲ್ಲ. ಅಲ್ದೆ ನಿನ್ನ ಇಷ್ಟ ಕಟ್ಕೊಂಡು ನನ್ಗೇನಾಗ್ಬೇಕು? ಇವತ್ತು ಮದ್ವೆ ಆಗ್ತಿದ್ದ ಹಾಗೆ ನನ್ನಿಷ್ಟನೇ ನಿನ್ನಿಷ್ಟ ಹಾಗೆ ನೀನು ಬದಲಾಯಿಸ್ಕೋಬೇಕಾಗತ್ತೆ. ನೀನ್ ನನ್ನ ಪ್ರೀತಿಸದೆ ಹೋದ್ರೂ ಕೂಡ ಯಾವುದೇ ನಷ್ಟ ಇಲ್ಲ. ನಿನ್ನ ನನ್ನ ಮನ್ಸಲ್ಲಿ ಇಟ್ಕೊಂಡು ನೋಡ್ಕೋತೀನಿ. ನನ್ನ ಮನ್ಸಲ್ಲೂ ಇರಬೇಕು ಅನ್ನೋ ಅಗತ್ಯ ಏನಿಲ್ವಾ? ಮನ್ಸಲ್ಲಿ ಇಟ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಈ ದೇಹನೇ ನಂದಾಗತ್ತಲ್ಲ, ಅಷ್ಟು ಸಾಕು. ರಾಜಲಕ್ಷ್ಮಿ, ನನಗೆ ಹೊಡಿತ್ಯಾ? ನಿನಗೆ ಹೊಡಿಬೇಕು. ಅಷ್ಟಕ್ಕೂ ಏಟನ್ನ ಇವಾಗಲ್ಲ, ಯಾವತ್ ನನಗೆ ಮದ್ದು ಬರೋ ಔಷಧಿ ಕೊಟ್ಟು ನನ್ನ ಜೀವನನ ಹಾಳು ಮಾಡೋದಕ್ಕೆ ಅಂತ ನೋಡ್ದ್ಯೋ ಅವತ್ತೇ ಕೊಡ್ಬೇಕಾಗಿತ್ತು. ಆದ್ರೆ ಅಂತ ಕಚ್ಚಡ ಕೆಲಸ ಮಾಡ್ದವನು ನೀನು ಅಂತ ಗೊತ್ತಿಲ್ದೆ ಅನ್ಯಾಯವಾಗಿ ಶೌರ್ಯ ಸರ್ಗೆ ಕೈ ಮಾಡ್ಬಿಟ್ಟೆ. ಅದಕ್ಕೆ ಅಂತ ಮದ್ವೆ ಆಗ್ತಿರೋ ಹುಡುಗ ಅಂತಾನು ನೋಡ್ದೆ ನನಗೆ ಹೊಡಿತ್ಯಾ? ಮದ್ವೆ ಆದ್ಮೇಲೆ ರಾಜಾರಾಮ್ ಅವ್ರ ಮಗಳು ಗಂಡಂಗೆ ಹೊಡೆದ್ಲು ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಮದ್ವೆಗ್ ಮುಂಚೆನೆ ಹೊಡೆದಿದ್ದೀನಿ. ಹುಷಾರ್. ಎಕ್ಸ್ಕ್ಯೂಸ್ ಮೀ, ಏನ್ ಬೇಕು ಸರ್? ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬೇಕು. ಪ್ರಿಸ್ಕ್ರಿಪ್ಷನ್ ಇದೆಯಾ ಸರ್? ಇಲ್ಲ. ಓಕೆ ಸರ್, ಪರವಾಗಿಲ್ಲ.
ಯಾರಿಗ್ ಸರ್? ದೊಡ್ಡವ್ರಿಗ? ಇಲ್ಲ, ನನಗೆ ಒಂದೇ ಅಲ್ಲ, ನನಗೆ ಪೂರ್ತಿ ಶೀಟೇ ಬೇಕು. ಏನು ಪೂರ್ತಿ ಬೇಕಾ? ನಿನ್ನ ನೋಡ್ತಿದ್ರೆ ಅನುಮಾನ ಬರ್ತಾ ಇದೆ. ಒಂದ್ ಟ್ಯಾಬ್ಲೆಟ್ ಕೂಡ ಕೊಡಲ್ಲ, ಹೋಗಿ ಇಲ್ಲಿಂದ. ಪ್ಲೀಸ್, ನನಗೆ ಇಡೀ ಶೀಟೇ ಬೇಕು. ಸುಮ್ಮನೆ ಕೊಡಿ. ಏನ್ ಹೆದರ್ಸ್ತಿದ್ದೀರಾ? ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಒಂದ್ ಟ್ಯಾಬ್ಲೆಟ್ ಕೂಡ ಕೊಡೋದಿಲ್ಲ, ಹೋಗಿ ಇಲ್ಲಿಂದ. ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ತಗೊಳ್ಳಿ. ನನಗೆ ಆ ಟ್ಯಾಬ್ಲೆಟ್ಸ್ ಕೊಡಿ. ಆವಾಗ್ಲಿಂದ ನನಗೆ ಅನುಮಾನ ಇತ್ತು ನಿನ್ ಮೇಲೆ, ಈಗ ಕನ್ಫರ್ಮ್ ಆಯ್ತು. ನೀನ್ ಸಾಯೋದಕ್ಕೆ ನನ್ ಮೆಡಿಕಲ್ ಸ್ಟೋರೇ ಸಿಕ್ತಾ? ನಡಿ ನಡಿ. ಇಲ್ಲಿ ನೋಡಿ, ಚೈನ್ ಕೂಡ ತಗೊಳ್ಳಿ. ನನಗೆ ಟ್ಯಾಬ್ಲೆಟ್ಸ್ ಕೊಡಿ. ನೋಡಿ, ಇದು ಲೈಫ್ ಅಂಡ್ ಡೆತ್ ಮ್ಯಾಟರ್. ನೀನ್ ಹೋಗೋದಲ್ದೆ ನನ್ನ ಶಾಪನ್ನು ಕೂಡ ಮುಚ್ಚಿಸ್ತಾರೆ. ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ನೀನ್ ಏನೇ ಆಸೆ ತೋರಿಸಿದ್ರು ಅದಕ್ಕೆ ನಾನು ಒಪ್ಪಲ್ಲ. ಮರ್ಯಾದೆಯಿಂದ ಹೋಗ್ತೀಯಾ ಇಲ್ಲ ಪೊಲೀಸರಿಗೆ ಫೋನ್ ಮಾಡ್ಲಾ? ಏಯ್, ಹೇಳಿದ್ರೆ ಅರ್ಥ ಆಗಲ್ವ ನಿಂಗೆ? ಏಯ್ ನಿಂತ್ಕೊಳಪ್ಪ. ನಿಂತ್ಕೋ. ನಿನ್ನೇ ನಿಂತ್ಕೋ. ನಿಂತ್ಕೊಳಪ್ಪ.